ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆ ಭಾಳ ರಂಗೇರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರತಿಷ್ಠೆಯಾಗಿ ಪ್ರಮುಖ 3 ಪಕ್ಷಗಳು ತೆಗೆದುಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಸಹ ಈ ಕ್ಷೇತ್ರಕ್ಕೆ ಹಲವಾರು ಬಾರಿ ಇಲ್ಲಿ ಭೇಟಿಯನ್ನು ಕೊಟ್ಟು ಸಾಕಷ್ಟು ಸಭೆ ಸಮಾರಂಭಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಮತ್ತು JDS ಜಂಟಿಯಾಗಿ ನಾಯಕರುಗಳು ಒಂದು ಪ್ರಚಾರ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅದರಲ್ಲೂ ಕೂಡ ಮೈಸೂರು ನಗರದ ಪ್ರಮುಖ 4 ಕ್ಷೇತ್ರಗಳ ಪೈಕಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಏನಿದೆ, ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರ ಕಾರ್ಯಗಳು ಕೂಡ ನಡೀತಾ ಇದೆ. ಒಂದು ಕಡೆ ಹೆಚ್ಚು ಹೊತ್ತನ್ನು ಕೂಡ ಬಿಜೆಪಿ ನೀಡ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಅಂತಂದರೆ ಬಿಜೆಪಿಯಲ್ಲಿದ್ದಂಥ HV ರಾಜು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಹೆಚ್ಚು ಗಮನವನ್ನು ವಹಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ HV ರಾಜು ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ತಾನೆ. ಸರ್, ಇಡೀ 4 ಕ್ಷೇತ್ರಗಳ ಪೈಕಿ KR ಕಾನ್ಸ್ಟಿಟ್ಯೂಷನ್ನ ತುಂಬ ಏನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಬಿಜೆಪಿಯವರು. ಹೆಚ್ಚು ಪ್ರಚಾರಗಳನ್ನು ನಡೀತಾ ಇದೆ. ಎಲ್ಲೋ ಒಂದು ಕಡೆ ನೀವು ಕಾಂಗ್ರೆಸ್ಗೆ ಬಂದರೆ ಎನ್ನುವಂಥ ವಿಚಾರದಿಂದಲ್ಲ, ಹೇಗೆ ಅಂತ? ಇಲ್ಲ, ಅಲ್ಲಿ ಪ್ರಚಾರ ಮಾಡೋ ರೀತಿ ಕ್ರಮ ಅದಿರ್ಬೋದು. ಆದರೆ ಈ ಸಾರಿ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಮೊದಲಿಗಿಂತ ಭಿನ್ನವಾಗಿದೆ. ಇದು ಮೊನ್ನಿನ ವಿಧಾನಸಭಾ ಚುನಾವಣೆ ನಂತರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡ್ಕೊಂಡ ನಂತರ ಜನಾಭಿಪ್ರಾಯ ಭಾಳಷ್ಟು ಬದಲಿದೆ. ಆ ಕಾರಣದಿಂದ ಅವರು ತೀವ್ರವಾದ ಕಸರತ್ತು ಮಾಡ್ತಿರ್ಬೋದು. ಹಾಗಾಗಿ ಅಭ್ಯರ್ಥಿ ಚೇಂಜ್ ಮಾಡಿದ್ದಾರೆ, ಮಹಾರಾಜರು ತಂದಿದ್ದಾರೆ, ಈ ಥರದ್ದೆಲ್ಲ ಮಾಡ್ತಿರ್ಬೋದು. ಆದರೆ ಸಾಮಾನ್ಯ ಜನರ ದೃಷ್ಟಿಕೋನದಲ್ಲಿ ರಾಜ್ಯ ಸರ್ಕಾರ ಮಾಡಿರತಕ್ಕಂಥ ಯೋಜನೆಗಳ ಫಲಾನುಭವಿಗಳಾಗಿ ಒಂದು ರೀತಿ ಸಂತೃಪ್ತತೆ ಇದೆ. ಮೊದಲ ಬಾರಿಗೆ ಸ್ವಾತಂತ್ರ್ಯ ಬಂದ ನಂತರ, ಸ್ವತಂತ್ರ ಬಂತು ಅನ್ನೋ ಸಂತೋಷದಲ್ಲೇನಿದ್ರೋ ಆ ರೀತಿಯಾದ ಸಂತೋಷ, ನಿಜವಾದ ಸ್ವತಂತ್ರ ಬಡವ್ರ ಪಾಲಿಗೆ ಬಂದಿದೆ, ಮಧ್ಯಮದ ವರ್ಗದ ಪಾಲಿಗೆ ಬಂದಿದೆ, ಕೆಳ ಮಧ್ಯಮ ವರ್ಗದ ಪಾಲಿಗೆ ಬಂದಿದೆ. ಆ ಸಂತೋಷ ಇರತಕ್ಕಂಥ ಸನ್ನಿವೇಶ ಇದೆ. ಹಾಗಾಗಿ ಅವ್ರು ಜಾಸ್ತಿ ಸೈಕಲ್ ಹೊಡಿತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಾಗೆ KR ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀವ್ ಅವರು ಕಾಂಗ್ರೆಸ್ಗೆ ಬಂದಿದ್ದ ನಂತರವಾಗಿ ಅದು ಒಂದು ರೀತಿ ಆನೆ ಬಲ ಬಂದಂತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೀಗಾಗಿ ಈ ಕ್ಷೇತ್ರದ ಜವಾಬ್ದಾರಿ ತಮ್ಮ ಮೇಲೆ ಹೆಚ್ಚಿದೆ. ನಾನು ಎಲ್ಲಿರ್ತೀನೋ ಅಲ್ಲಿ ಭಾಳ ನಿಷ್ಠೆಯಿಂದ ಪಕ್ಷ ಕಟ್ಟೋನು. ಅದೇ ನಿಷ್ಠೆಯನ್ನು ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ನನ್ನ ಸಮಯ ಮತ್ತು ನನ್ನ ವಿಶ್ವಾಸ, ನಾನು ಮಾಡಿರೋ ಕೆಲಸಗಳು, ನಾನು ಗಳಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸಗಳೇನಿದೆಯೋ ಅದನ್ನು ಇಲ್ಲಿಗೆ ವಿಸ್ತರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದೀನಿ. ಅದರ ಅನುಕೂಲ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಈ ಕ್ಷೇತ್ರದ ಈ ಒಂದು ಚುನಾವಣೆ ಈ ಸಂದರ್ಭದಲ್ಲಿ ತಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ವೈಯಕ್ತಿಕವಾಗಿ? ಇದು ತುಂಬ ಪ್ರಮುಖವಾದಂಥ ಚುನಾವಣೆ. ಯಾಕೆ ಅಂತಂದರೆ ಕಾಂಗ್ರೆಸ್ ದೃಷ್ಟಿಲೇ ಪ್ರಮುಖವಾದ ಚುನಾವಣೆ. ಇವತ್ತು ಹೋದ ಬಾರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಸದರಿರ್ತಕ್ಕಂಥದ್ದು ಒಂದೇ ಒಂದು. ಈಗ ನಮ್ಮ ಜಿಲ್ಲೆಯ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಿದ್ದಾರೆ, DCM ಕೂಡ ಇದ್ದಾರೆ. ಒಳ್ಳೆಯ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆಗೆ ಮೊದಲು ಕೊಡುವಂಥ ಆಶ್ವಾಸನೆಗಳನ್ನು, ಅದು ಆಶ್ವಾಸನೆ ಅನ್ನುವಂಥ ಪದ ಇಟ್ಟೇ ಕರೀತಾ ಇದ್ದುದರಿಂದ ಅದು ಎಷ್ಟು ಅನುಷ್ಠಾನಗೊಳ್ಳಲ್ಲ ಅನ್ನೋದು ಭಾಳಷ್ಟು ಪ್ರಶ್ನೆ ಇಟ್ಕೊಂಡಿದ್ದಂಥ ಆಗಿತ್ತು. ಆದರೆ ಈ ಸಾರಿ ಹಾಗಾಗಿಲ್ಲ. ಬಡವರ ಕಲ್ಯಾಣ ಯೋಜನೆಗಳನ್ನ ಏನೆಲ್ಲ ಹೇಳಿದ್ರೋ ಅದನ್ನು ಅನುಷ್ಠಾನಗೊಳಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಚುನಾವಣೆ ಇಷ್ಟೆಲ್ಲ ಅನುಕೂಲತೆಗಳನ್ನು, ಇಷ್ಟೆಲ್ಲ ಬಡವರ ಯೋಜನೆಗಳನ್ನು, ಸಾಮಾನ್ಯ ಜನರ ಯೋಜನೆಗಳನ್ನು, ಧರ್ಮಾತೀತವಾದ ಯೋಜನೆಗಳನ್ನು, ವಯೋಮಿತಿ ಮೀರಿದಂಥ ಯೋಜನೆಗಳನ್ನು ಕೊಟ್ಟಂಥ ಸನ್ನಿವೇಶದಲ್ಲಿ ಸಹಜವಾಗಿ ಆಡಳಿತ ಪಕ್ಷ ನಿರೀಕ್ಷೆ ಮಾಡುತ್ತೆ, ನಾನು ಮಾಡಿರೋ ಒಳ್ಳೆಯ ಕೆಲಸಗಳಿಗೆ ಒಂದು ಪ್ರತಿಕ್ರಿಯೆಯಾಗಿ ಮತದಾನದ ರೂಪದಲ್ಲಿ ಹೆಚ್ಚು ಸಂಸದರು ನನ್ನ ಪಕ್ಷ ಆಯ್ಕೆ ಆಗಬೇಕು ಅನ್ನುವಂಥ ಸಹಜ ನಿರೀಕ್ಷೆ ಮುಖ್ಯಮಂತ್ರಿಗಳ ಹತ್ರ ಇದೆ, ಉಪಮುಖ್ಯಮಂತ್ರಿಗಳ ಹತ್ರ ಇದೆ. AICC ಕರ್ನಾಟಕದಿಂದ ಹೆಚ್ಚು ನಿರೀಕ್ಷೆ ಮಾಡ್ತಿದ್ದಾರೆ. KPCC ಅದಕ್ಕೆ ಬೇಕಾದಂಥ ಯೋಜನೆಗಳು ರೂಪಿಸಿದೆ. ಹಾಗಾಗಿ ನಾವೆಲ್ಲ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡ್ತಾಯಿದ್ದೀವಿ. ನಾನು ಯಾಕೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಹೇಳಿದೆ ಅಂತಂದರೆ, ನಾವು ಜನರ ನಡುವೆ ತುಂಬ ಇರ್ತಕ್ಕಂಥವ್ರು. ಜನರ ನಡುವೆ ಇರ್ತಕ್ಕಂಥ ಮಧ್ಯದಲ್ಲಿ ನಮಗೆ ಅನಿಸೋದೇನು ಅಂತಂದರೆ, ಒಂದು ಕಡೆ ಈ ಕಾರ್ಖಾನೆಗಳಲ್ಲಿ ಉದ್ಯೋಗ ಮಾಡುವಂಥವ್ರು, ಅವರು ನಿವೃತ್ತಿ ಆಗೋದ್ವರೆಗೂ 50,000, 55,000, 60,000 ಸಂಬಳ ತಗೋತಿರ್ತಾರೆ. ನಿವೃತ್ತಿ ಆದ ತಿಂಗಳಿಂದ ಅವರಿಗೆ 3,000 ರೂಪಾಯಿ ಬಂದುಬಿಡುತ್ತೆ ಅವರಿಗೆ ಇದ್ರ ಪೆನ್ಷನ್ನು. ಸೊ ಅಲ್ಲಿಂದ ಇಲ್ಲಿಗೆ ಹೊಂದ್ಕೊಳ್ಳೋದು ಬೇರೆ ಎಲ್ಲ ಸುಲಭವಾಗಿ ಹೇಳಿಬಿಡ್ತಾರೆ. ಆ ಮಾಡುವಂಥ ಹಂತದಲ್ಲಿ ಆ ಹಣವನ್ನು ಉಳಿಸ್ಕೋಬೇಕಿತ್ತು, ಆ ಹಣದಲ್ಲಿ ಬದುಕಬೇಕಿತ್ತು, ಇವೆಲ್ಲ ಹೇಳೋರಿಗೆ ಭಾಳ ಸುಲಭ. ಅವ್ರು ಏನೋ ಒಂದಷ್ಟು ಕೂಡಿಟ್ಟಿರೋದನ್ನ ಯಾವುದೋ ಬ್ಯಾಂಕಲ್ಲಿ ಇರ್ತಾರೆ, ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಇರ್ತಾರೆ. ಅಲ್ಲಿ ಸರಿಯಾಗಿ ಬಡ್ಡಿ ಬರೋದಿಲ್ಲ. ಈಗ ಬರುವಂಥ ಬಡ್ಡಿ 7%, 7.5% ಆನ್ಯುವಲ್ ಆಗಿ, ವಾರ್ಷಿಕವಾಗಿ. ಅದ್ರಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಬೆಲೆಗಳೆಲ್ಲ ಗಗನಕ್ಕೆ ಇರ್ತಾಯಿವೆ. GST ಇಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಅವ್ರ ಬದುಕು ದುಸ್ತರ ಆಗ್ತಾಯಿದೆ. ಅವರು ಒಳ್ಳೆ ರೀತಿ ಬದುಕಿದವರು ನೆನ್ನೆವರೆಗೆ ನಾಳೆಯಿಂದ ಈ ಬದುಕಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗ್ತಾಯಿದೆ. ಅವ್ರಿಗಿನ್ನೂ ಎಲ್ಲ ಜವಾಬ್ದಾರಿಗಳು ಕಳೆದಿರಲ್ಲ.
ಇನ್ನು ಬಡವ್ರ ದೃಷ್ಟಿ ಹೇಳೋಕ್ಕೋದ್ರೆ ಅದಕ್ಕೆ ಹೇಳಿಕೆ ಅಸಾಧ್ಯ. ಯಾರೋ 70 ವರ್ಷದ ವೃದ್ಧರು ನಾನು ನಿನ್ನೆ ಕ್ಯಾಂಪೈನ್ ಹೋಗುವಾಗ ಸಿಕ್ಕಿದ್ರು. ನಾವು ಏನು ಮಾಡ್ತಾಯಿದ್ದೀರಿ ಅಂತ ಕೇಳಿದೆ. ನಾನು ಹಣ್ಣಿನ ವ್ಯಾಪಾರ ಮಾಡ್ಕೊಂಡಿದ್ದೀವಿ, ಈ ವಯಸ್ಸು ದುಡಿಬೇಕಾ ಅಂತ ಕೇಳಿದೆ ನಾನು. ಅದಕ್ಕೆ ಕೇಳಿದ್ರು, ನನಗಿರೋ 3 ಹೆಣ್ಮಕ್ಳು, ಮದುವೆ ಮಾಡಿದ್ದೀವಿ, ಅವ್ರವ್ರ ಜೀವನ ಅವ್ರು ಮಾಡ್ಕೋತಾ ಇದ್ದಾರೆ, ನಾನೇನು ಮಾಡಬೇಕು? ನನ್ನ ಆಹಾರ ಬೇಕಲ್ಲ. ಏನೋ ಸದ್ಯಕ್ಕೆ ಈ ಸರ್ಕಾರ 2,000 ರೂಪಾಯಿ ನಮ್ಮ ಮನೆಯವ್ರು ಕೊಡ್ತಾಯಿದೆ, ವಿದ್ಯುತ್ ಶಕ್ತಿ ಕಟ್ಟಂಗಿಲ್ಲ, ಅವ್ರು ಸ್ವಲ್ಪ ಬಸ್ ಓಡಾಡ್ಕೋತಾರೆ, ಇವೆಲ್ಲ ಕಾರಣಕ್ಕೆ ಒಂದು ಸ್ವಲ್ಪ ಸುಧಾರಿಸಿದೆಯೇ ಹೊರತು ನಿಜವಾಗಿ ತಿಂಗಳಿಗೆ ಬೇಕಾದಂಥ ಔಷಧಿ ತೊಗೊಳ್ಳುವಂಥ ದಿನಮಾನಸ ನಮ್ಗೆ ಇರ್ತಿರಲಿಲ್ಲ. ಎಲ್ಲ ಟೈಮು ಇದೇ ರೀತಿ ವ್ಯಾಪಾರ ಇರ್ತಿರಲಿಲ್ಲ. ಈಗೇನೋ ಜನರಿಗೆ ಎಲ್ಲರಿಗೂ 2,000 ಬರ್ತಿದ್ದ ಒಂದಷ್ಟು ಹಣ್ಣು ಅವು ಇವು ವ್ಯಾಪಾರ ಆಗ್ತಿವೆ. ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಆಶಾವಾದ ಇದೆ ಅಂದರು. ಅಂದರೆ ನಾವು ಆ ಬೀದಿ ಬದಿ ವ್ಯಾಪಾರಿ ಜಾಗದಲ್ಲಿ ನಿಂತು ನೋಡಬೇಕಾಗಿದೆ ಬದುಕನ್ನ ಆವಾಗ ನೋಡಿದಾಗ 70 ವರ್ಷದ ಮುದುಕಂಗೆ ವಿಶ್ರಾಂತಿ ತೊಗೋಬೇಕು ಅಂತ ಯಾಕೆ ಅನಿಸ್ತಾ ಇಲ್ಲ ಅಂದರೆ ಅವತ್ತು ನಾಳಿನ ಬದುಕೇನಿದೆ ಅನ್ನೋದಕ್ಕೆ. ಇವತ್ತೇನೋ 10 kg ಅಕ್ಕಿ ಕೊಟ್ಟಿದ್ದಾರೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದರಿಂದ ಒಂದೊತ್ತು ಅನಾರೋಗ್ಯ ಇದೆ ಅಂತ ದುಡಿಕೆ ಹಣ್ಣು ಮಾರಕ್ಕೆ ಹೋಗದೆ ಹೋದರೂ ಕೂಡ ಅವನಿಗೆ ಆಹಾರ ಇದೆ. ಆದರೆ ಮೊನ್ನೆ ಇದ್ದ ಅದು ಸ್ಥಿತಿಲಿ ಇರಲಿಲ್ಲ. 5 kg ಅಕ್ಕಿಯಲ್ಲಿ 1 ಹೊತ್ತು ಊಟ ಮಾಡ್ಬೋದಿತ್ತು, 3 ಹೊತ್ತು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದನ್ನು ನಾವು ತುಂಬ ಜನ ನನಗೆ ಭಾಳ ಆಶ್ಚರ್ಯ ಆಗೋದೇನೆಂದರೆ, ಮಹಾಲಕ್ಷ್ಮಿ ಸ್ವೀಟ್ ಅವರು ಇಲ್ಲಿ ಉಚಿತವಾದ ಊಟವನ್ನು ಮಧ್ಯಾಹ್ನದ ಹೊತ್ತು ಕೊಡ್ತಾರೆ, 1000 ಜನ ಊಟ ಮಾಡ್ತಾರೆ. ಅಲ್ಲಿ ಬಂದು ಉಚಿತವಾದ ಊಟನೂ ಸ್ವೀಕರಿಸ್ತಾರೆ, ಗುಣಾತ್ಮಕವಾಗಿದೆ ಅಂತ. ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಬಿಟ್ಟಿದೆ ಯೋಜನೆಗಳಿಂದ ದೇಶ ಹಾಳಾಗೋಗ್ತಿದೆ ಅಂತ. ಇಲ್ಲಿ ಊಟ ಮಾಡೋಕ್ಕೆ ಬಂದಿರೋದು ಉಚಿತವಾದ ಊಟ. ಅಂದರೆ ಈ ಮನಸ್ಥಿತಿಗಳು ಸಮಾಜದಲ್ಲಿ ಒಂದಷ್ಟು ಜನಕ್ಕೆ ಇರ್ತವೆ. ನಾನೇನು ಅವ್ರಿಗೆ ಮನವಿ ಮಾಡೋದೇನಂತಂದರೆ, ಬಡವ್ರ ಜಾಗದಲ್ಲಿ ನಿಂತು ನೋಡಿ, ಬಡವ್ರ ಕಷ್ಟ ಸುಖಗಳನ್ನ ನೋಡಿ, ಬಡವನಾಗಿ ಅನುಭವಿಸಿದಂಥವ್ರಿಗೆ ಆ ಕಷ್ಟ ಗೊತ್ತಾಗುತ್ತೆ, ಇಲ್ಲ ಸನಿಹದಲ್ಲಿ ನೋಡಿದವ್ರು ಗೊತ್ತಾಗುತ್ತೆ, ಆ ಸನ್ನಿವೇಶಗಳನ್ನ ನೋಡಿದವ್ರು ಗೊತ್ತಾಗುತ್ತೆ. ಎಷ್ಟೋ ಜನ ಹಾಸ್ಪಿಟ್ಲ್ಗಳಲ್ಲಿ ಅವ್ರಿಗೆ ಕಡೆಯವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ, ಹುಷಾರಾಗಲಿ ಅಂತ ಪ್ರಾರ್ಥನೆ ಮಾಡ್ತಿರ್ತಾರೆ, ಔಷಧೋಪಚಾರ ಆಗುತ್ತೆ, ಉಳಿಯೋದಿಲ್ಲ, ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಪರದಾಡ್ತಾ ಇರ್ತಾರೆ. ಇಂಥ ಸ್ಥಿತಿಗಳನ್ನ ನಾವು ಎಷ್ಟು ಜನ ನೋಡ್ತೀವಿ ನಾವು ಸಮಾಜದಲ್ಲಿ. ಯಾರೋ ಒಂದು 10-15 ಜನ IT BTಲಿ ಇರ್ಬೋದು, ಯಾರೋ 3-4% ನೌಕರಿಲಿ ಇರ್ಬೋದು, ಯಾರೋ 4-5%, ಒಂದು 10% ವ್ಯಾಪಾರೋದ್ಯಮದಲ್ಲಿರ್ಬೋದು. ಮಿಕ್ಕವ್ರ ಸ್ಥಿತಿ ಏನಿದೆ? 20-25 ಸಾವಿರ ಬದುಕ್ತಾ ಇದ್ದಾರೆ. ಇವತ್ತು ನಗರ ಜೀವನದಲ್ಲಿ ಬಾಡಿಗೆ ಕಟ್ಟಿಕೊಂಡು, ಎಲೆಕ್ಟ್ರಿಸಿಟಿ ಕಟ್ಟಿಕೊಂಡು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಇದನ್ನೆಲ್ಲ ಅರ್ಥಕೊಂಡು ಕಾರಣಕ್ಕಾಗಿ ಇವತ್ತು ಈ ಸರ್ಕಾರ ಕೊಟ್ಟಂಥ ಯೋಜನೆಗಳಿಂದ ಕೊನೆ ಪಕ್ಷ ಅವ್ರ ಮನೆ ಒಳಗೆ 3 ಹೊತ್ತು ಊಟವನ್ನು ಮಾಡಿಕೊಂಡು, ಜೊತೆಗೆ ತಮ್ಮ ಬದುಕನ್ನು ಕಟ್ಟಿಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನೆಮ್ಮದಿಯಾಗಿ ಮಂದಹಾಸದಿಂದ ಕಾಣ್ತಿರೋದು ನೋಡ್ತಿದ್ದೀವಿ. ನಾನು ಗ್ಯಾರಂಟಿ ಬಗ್ಗೆ ಯೋಚನೆ ಮಾಡಿದಾಗ ಭಾಳಷ್ಟು ಜನ ಅವ್ರದ್ದೇ ಆದ ರೀತಿ ಲೇವಡಿ ಮಾಡೋದನ್ನು ಕೂಡ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀನಿ. ಈ ಲೇವಡಿ ಮಾಡುವಂಥವ್ರಿಗೆ ಒಂದು ಮನವಿ ಇದೆ ನಂದು, ದಯಮಾಡಿ ನಿಮಗೆ ಈ ಯೋಜನೆಗಳ ಬಗ್ಗೆ ಖಜಾನೆ ಬರದಾಗುತ್ತೆ ಅಂತಿದ್ರೆ ನಿಮ್ಮ ಮನೆ ಎಲೆಕ್ಟ್ರಿಸಿಟಿ ಬಿಲ್ ಬೇಡ ಅಂತ ಬರ್ಕೊಡಿ, ನೀವು ಅನ್ನಭಾಗ್ಯ ಬೇಡ ಅಂತ ಬರ್ಕೊಡಿ, ನೀವು 2,000 ರೂಪಾಯಿ ಬೇಡ ಅಂತ ಬರ್ಕೊಡಿ. ನಿಮ್ಮ ಉದಾರತನದಿಂದ ಇನ್ನಷ್ಟು ಜನ ಬಡವ್ರಿಗೆ ಅನುಕೂಲ ಆಗಲಿ. ನಾನು ಹೇಳ್ತಿರೋದು, ನೀವು ಏನು ಸಂತೃಪ್ತರಿದ್ದರೆ, ಸಮೃದ್ಧರಿದ್ದರೆ ಬಿಟ್ಕೊಡು, ಉದಾರತನ ತೋರಿಸಿ. ಅದು ಬಿಟ್ಬಿಟ್ಟು ಬಡವ್ರು ಕೊಡುವಂಥ ಯೋಜನೆಯನ್ನು, ಇದು ಕಾನ್ಸ್ಟಿಟ್ಯೂಷನ್ಲೇ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಆರ್ಟಿಕಲ್ 28 and 29 ಏನಲ್ಲಿ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಆರ್ಥಿಕ ಸಮಾನತೆ ತರಬೇಕು ಅನ್ನೋಂಥ ದೃಷ್ಟಿಕೋನದಲ್ಲಿ ಯಾವ ಕಡು ಬಡವರು, ಮಧ್ಯಮ ವರ್ಗ ಮತ್ತೆಲ್ಲ, ನೀವು ಬರೀ ಬಡವರು ಅಂತ ಯೋಚನೆ ಮಾಡಿ ಯಾವುದೋ ಯೋಜನೆ ತಂದಿದ್ರು, ಬೇರೆಯವರೆಲ್ಲ ಬೆರಳು ತೋರ್ಸೋನವರು, ನಾವೆಲ್ಲ ದುಡಿಯೋದು, ಬಡವರು ಮಾತ್ರ ಕೊಡ್ತೀರಾ ಅಂತ. ಇವತ್ತು ಸರ್ಕಾರ ಎಲ್ಲ ಮನೆಗೂ ಕೊಟ್ಟಿದೆ, ಉಳ್ಳವ್ರ ಮನೆಗೂ ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿದೆ, ಉಳ್ಳ ತಾಯಂದರು ಬಸ್ಸಲ್ಲಿ ಉಚಿತವಾಗಿ ಹೋಗ್ತಾ ಇದ್ದಾರೆ. ಅತಿ ಕಡು ಬಡವರಿಗೆ 2,000 ರೂಪಾಯಿ ಸಿಗ್ತಿರ್ಬೋದು. ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ಹೊರತುಪಡಿಸಿದ್ರೆ, ಸರ್ಕಾರಿ ನೌಕರಲ್ಲಿರೋರಂತ ಹೊರತುಪಡಿಸಿದ್ರೆ, ಅಪ್ಲಿಕೇಶನ್ ಹಾಕದೇ ಇರೋರು ಹೊರತುಪಡಿಸಿದ್ರೆ ಮಿಕ್ಕವರಿಗೆಲ್ಲ 2,000 ಬರ್ತಾಯಿದೆ. ಆ ತಾಯಂದ್ರೆಲ್ಲ ಖುಷಿಯಾಗಿದ್ದಾರೆ. 2 ಫ್ಲೋರ್ ಮನೆ ಇರ್ತಕ್ಕಂಥವ್ರು, ನಾನು ಹೋಗಿದ್ದೆ, 2,000 ರೂಪಾಯಿ ಬರ್ತಿದೆ ಅಂತಂದರು. ನಂಗೆ ಇನ್ನೊಂದು ಸಂತೋಷ ಆಯ್ತು, ನಂಗೆ ದುಃಖ ಆಗಲಿಲ್ಲ. ಏನಂತಂದರೆ, ಆ ಮನೆಯೊಳಗೆ ಎಷ್ಟೇ ವರ್ಷದಿಂದ ಆ ತಾಯಿ ಗೃಹಿಣಿಯ ಮನೆ ನಡೆಸಿದ್ರು ಕೂಡ ಮನೆ ನಡೆಸುವಂಥ ಆ ಬ್ಯಾಲೆನ್ಸ್ ಇದೆಯಲ್ಲ, ಆ ತಿಂಗಳ ಕೊನೆ ದಿವಸಗಳ ಆ ಕಷ್ಟಗಳನ್ನ ಅರ್ತಿದ್ದವ್ರು ಗೊತ್ತು. ನಾನೊಬ್ಬ ಕಿರಾಣಿ ಅಂಗಡಿ ಇಟ್ಟಿದ್ದವನು. ಆವಾಗ ನನ್ನ ಹತ್ರ ಬಂದಾಗ ಕೊನೆ ದಿವಸಗಳಲ್ಲಿ ಸಾಲ ತೊಗೊಂಡು ಹೋಗ್ತಿದ್ರು. 10ನೇ ತಾರೀಕು ಸಾಲ ಒಂದು ಸತಿ ಕೊಡೋರು, ಸ್ವಲ್ಪ ಕೊಡೋರು, ಉಳಿಸ್ಕೊಳ್ಳೋರು. ಇದು ಕುಟುಂಬನ ಅರ್ಥಕೊಂಡಿರೋರಿಗೆ ಅರ್ಥ ಆಗುತ್ತೆ. ಈ ಬೇಜವಾಬ್ದಾರಿಯಿಂದ ಇರ್ತಾರಲ್ಲ, ಇಲ್ಲ ಸೋಷಿಯಲ್ ಮೀಡಿಯಲ್ಲೇ ಮಾತಾಡೋರು ಇರ್ತಾರಲ್ಲ, ಅವರಿಂದ ಆಗಲ್ಲ. ಆಮೇಲೆ ಆರ್ಥಿಕ ಅಭಿವೃದ್ಧಿ ಅಂತ ಒಂದು ದೇಶದ ಬಗ್ಗೆ ನಾವು ನೋಡುವಂಥ ದೃಷ್ಟಿಕೋನ ಏನಿರಬೇಕು ಅಂತಂದರೆ, ದೇಶದ ಸರ್ವಜನರ ಸಂತೃಪ್ತತೆಯೂ ಆರ್ಥಿಕ ಅಭಿವೃದ್ಧಿನೇ. ನಿಮಗೆ ಈ 2,000 ರೂಪಾಯಿ ಹೋಗ್ತಿರೋದ್ರಿಂದ, ಆ ಕುಟುಂಬದಲ್ಲಿ ಅಕ್ಕಿ ಭಾಗ್ಯ ಸಿಕ್ಕಿರೋದ್ರಿಂದ 3 ಹೊತ್ತು ಅನ್ನ ಊಟ ಮಾಡ್ತಾರೆ. ಹಾಗಾಗಿ ಅವ್ರು ದೃಢಕಾಯವಾಗ್ತಾ ಇದ್ದಾರೆ, ಪೌಷ್ಟಿಕಾಂಶಯುಕ್ತ ಆಹಾರ ಸಿಗ್ತಾ ಇದೆ, ಹಣ್ಣು ತರಕಾರಿ ಕೊಳ್ತಾರೆ,
ಬೇಕಾದಂಥ ಔಷಧೋಪಚಾರ ಮಾಡ್ಕೋತಾರೆ, ತಮ್ಮ ಮನೆಗೆ ಬೇಕಾದ್ದು ಮಾಡ್ಕೋತಾರೆ. ಇನ್ಯಾರಿಗೋ ಒಂದು ಉಳಿದವ್ರಿಗೆ ಹೋಯ್ತು ಅಂದ್ಕೊಳ್ಳೋಣ, ಅವ್ರೇನು ಮಾಡ್ತಾರೆ, ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ, ಆ ಮನೆ ಕಂತು ಕಟ್ಕೋಬೋದು, ಬೇಗ ಸಾಲ ತೀರಿಸ್ಕೋಬೋದು. ಈ ಗೃಹಿಣಿ ಒಂದು ಪೈಸನೂ ವೇಸ್ಟ್ ಮಾಡದೇದಂಥ ಭಾರತದ ನಾರಿ ತಾಯಿ ಅವಳ ಬಗ್ಗೆ ವ್ಯಂಗ್ಯವಾಡೋದಂಥದ್ದು ನಾನು ನೋಡ್ತಾ ಇದ್ದೀನಿ. ಇದು ಯೋಜನೆಗಳ ಬಗ್ಗೆ ವ್ಯಂಗ್ಯವಾಡೋದು ನೋಡ್ತಾ ಇದ್ದೀವಿ. ರಾಜ್ಯದ ಬೊಕ್ಕಸ ಲೂಟಿ ಆಗೋಗಿದೆ, ಅಭಿವೃದ್ಧಿ ಶೂನ್ಯವಾಗೋಗಿದೆ ಅಂತೆಲ್ಲ ಹೇಳ್ತಾರೆ. ಈ ಸಾರಿ ಬಡ್ಜೆಟ್ನಲ್ಲಿ 52,000 ಕೋಟಿಗಳನ್ನು ಈ ಪಂಚ ಯೋಜನೆಗಳು ಕೊಟ್ಟದ ಜೊತೆಗೆ 1,20,000 ಕೋಟಿಗಳನ್ನ ಅಭಿವೃದ್ಧಿಗೆ ಇಟ್ಟಿದ್ದಾರೆ. ಈ ಕರ್ನಾಟಕ ರಾಜ್ಯ ಸಮೃದ್ಧವಾದ ರಾಜ್ಯ. ನಮ್ಗೆ ಕೊಡಬೇಕಾದಂಥ GST ಇದಕ್ಕೂ ಕೊಡುವಂಥದ್ದು, ಕೇಂದ್ರದಿಂದ ಬರಬೇಕಾದ್ದು ಅವೆಲ್ಲ ಕೊಟ್ಬಿಟ್ಟು ಇನ್ನೂ ಸಮೃದ್ಧತೆ ಮಾಡ್ಬೋದು ನಾವು. ಎಲ್ಲೋ ಒಂದು ಕಡೆ ಮಲ್ತಾಯಿ ಧೋರಣೆ ಇದೆ, ಅದು ಒಂದು ಭಾಗ ಅದು. ಆದರೆ ಅದರ ನಡುವೆನೂ ಕೂಡ ಎಲ್ಲರೂ ಅರ್ಥಕೋಬೇಕಾದ್ದೇನಂತಂದರೆ, ಏನಾದ್ರು ಸಿಗುತ್ತೆ ಉಚಿತವಾಗಿ ಅಂದರೆ ರಸ್ತೆಯಲ್ಲಿ ಹೇಗೆ ಜನ ನಿಂತ್ಕೋತಾರೆ ಅಂತ ನಾವು ನೋಡಿದ್ದೀವಿ ನಾವು. ಸೊ ಅಂಥವರೇ ಕುಹಕ ಆಡೋರು, ಅದನ್ನು ನಾವು ನೋಡಿದ್ದೀವಿ. ದಯವಿಟ್ಟು ಅವ್ರಲ್ಲಿ ಮನವಿ ಏನಂದರೆ, ನಿಮಗಷ್ಟು ಔದಾರ್ಯತೆ ಇದ್ದರೆ ಇದನ್ನು ಕುಹಕ ಆಡೋದು, ವ್ಯಂಗ್ಯ ಆಡೋದು ಬಿಟ್ಟು ಬಡವ್ರ ನೋವನ್ನು ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿ, ಆ ಜೊತೆಗೆ ಸೇರಿಕೊಳ್ಳಿ. ನೀವು ನನಗನ್ಸೋದು ಏನಂತಂದರೆ, ಯಾರು ಸಮಾಜದ ಬಗ್ಗೆ ಮತ್ತು ಬಡವ್ರ ಬಗ್ಗೆ ಈ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ ಅಂದರೆ, ಜೀವನದಲ್ಲಿ ಯಾರಿಗೂ ಸಹಾಯ ಮಾಡದೇ ಇದ್ದವರಿದ್ದಾರಲ್ಲ, ಅವ್ರಿಗೆ ಬೇರೆಯವ್ರ ನೋವನ್ನೇ ಅರ್ಥ ಆಗಲ್ಲ. ಅದರಿಂದ ಅವರು ಎಷ್ಟು ನನಗೆ ಆಶ್ಚರ್ಯ ಆಗುತ್ತೆ ಅಂದರೆ, ತುಂಬ ಜನ ಈ ಥರದ್ದೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಅವ್ರ ಕುಟುಂಬದ ಒಳಗಡೆ ಅವ್ರ ತಂದೆ ತಾಯಿ ಗಮನಿಸಿರಲ್ಲ, ಅವ್ರ ತಂದೆ ತಾಯಿಗೆ ತಿಂಗಳಿಗೆ ಬೇಕಾದ ಔಷಧಿ ತೊಗೊಂಡೋಗಿ ಕೊಟ್ಟಿರಲ್ಲ. ಆ ಥರದ್ದೇನೋ ಕೊಟ್ಟು ಒಳ್ಳೆ ಜನನೂ ಇದ್ದಾರೆ, ನಾನು ಎಲ್ಲರೂ ಕೆಟ್ಟೋಗಿದ್ದಾರೆ ಅಂತ ಹೇಳ್ತಿಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಲ್ಲಿ ಫಾರ್ವರ್ಡ್ ಮಾಡುವಂಥವ್ರು ಇವ್ರಿಗೆಲ್ಲರಿಗೂ ನಾನು ಮನವಿ ಮಾಡೋದೇನೆಂದರೆ, ಹೋಗಿ ನಿಮ್ಮ ಅಕ್ಕಪಕ್ಕದ ಮನೇಲಿ ಬಡವರಿದ್ದಾರೆ, ಬಾಡಿಗೆಯವರಿದ್ದಾರೆ, ಸಣ್ಣ ಸಣ್ಣ ವ್ಯಾಪಾರ ಮಾಡೋರಿದ್ದಾರೆ, ವೃದ್ಧರಿದ್ದಾರೆ, ಅವ್ರ ಮನೇಲಿ ಯಾರು ಹೇಳೋರಿಲ್ಲ, ಪಾಪ ಅವ್ರಿಗೇನು ಬೇಕು ಅಂತ ಕೇಳೋರಿಲ್ಲ. ಇವತ್ತು 2,000 ರೂಪಾಯಿ ಅವ್ರು ಕಾಪಾಡ್ತಾ ಇದೆ ಅವ್ರನ್ನ, ಇವತ್ತು 2,000 ರೂಪಾಯಿ ಅವ್ರು ಕಾಪಾಡ್ತಾ ಇದೆ. ನನಗೆ ನನ್ನ ಜೀವನದಲ್ಲಿ ನಾನು ಎಷ್ಟು ಸತಿ ಹಲವಾರು ಸತಿ ಮೆಲ್ಕು ಹಾಕಿದ್ದೀನಿ. ನಾನು ಏನಂದು ಮೆಲ್ಕು ಹಾಕಿದ್ದೀನಿ, ನಾವು ಚಿಕ್ಕವರಿದ್ದಾಗ ನಮ್ಮ ಹಳ್ಳೀಲಿ ಒಂದು ಸಣ್ಣ ಕರೆಂಟ್ ಬಿಲ್ ಕಟ್ಟೋಕ್ಕಾಗದೆ ಲೈನ್ಮೆನ್ ಕಟ್ಟು ಮಾಡುವಾಗ ನಾವೆಲ್ಲ ಗೋಗರ್ಕೋತಾ ಇದ್ವಿ. ಏನಂತ ಗೋಗರಿತಿದ್ವಿ, ಇನ್ನೊಂದು 3 ದಿನ ಸಮಯ ಕೊಡಿ, 5 ದಿನ ಕೊಡಿ, ಕಟ್ಬಿಡ್ತೀವಿ ಅಂತ. ಇವತ್ತು ಯಾವುದೋ ಒಂದು ಮಗಳು, ಎಲ್ಲ ಕುಟುಂಬಗಳು ಇವತ್ತು ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ. ಆ ಮಕ್ಕಳಿಗೆ ಅನ್ಸಲ್ವೇನೋ, ಇವತ್ತು ಈ ಎಕ್ಸಾಮ್ ಬರ್ತಾ ಇದೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀನಿ, ನಮ್ಮ ಮನೆ ಕರೆಂಟ್ ಹೊಟ್ಟೋದ್ರೆ ಎಲ್ಲ ಮಕ್ಕಳು ಮಾರ್ಕ್ಸ್ ತೆಗಿದ್ದಾರೆ, ನನ್ನ ಕತೆ ಏನಾಗುತ್ತೆ ಅಂತ ದುಃಖ ಬರಲ್ವೇನೋ? ಆ ಥರ ಒತ್ತಡದಲ್ಲ ಮಗು ಸಿಗಲ್ವೇನೋ? ಆ ಮಗು ಬದಲಾಗಿ ಅವ್ರಿಗೊಂದು ಸೌಲಭ್ಯ ಕೊಡ್ಬೇಕು ತಾನೆ. ಆ ಜೊತೆಗೆ ಸೇರಿಕೊಳ್ಳಿ. ನೀವು ನನಗನ್ಸೋದು ಏನಂತಂದರೆ, ಯಾರು ಸಮಾಜದ ಬಗ್ಗೆ ಮತ್ತು ಬಡವ್ರ ಬಗ್ಗೆ ಈ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ ಅಂದರೆ, ಜೀವನದಲ್ಲಿ ಯಾರಿಗೂ ಸಹಾಯ ಮಾಡದೇ ಇದ್ದವರಿದ್ದಾರಲ್ಲ, ಅವ್ರಿಗೆ ಬೇರೆಯವ್ರ ನೋವನ್ನೇ ಅರ್ಥ ಆಗಲ್ಲ. ಅದರಿಂದ ಅವರು ಎಷ್ಟು ನನಗೆ ಆಶ್ಚರ್ಯ ಆಗುತ್ತೆ ಅಂದರೆ, ತುಂಬ ಜನ ಈ ಥರದ್ದೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಅವ್ರ ಕುಟುಂಬದ ಒಳಗಡೆ ಅವ್ರ ತಂದೆ ತಾಯಿ ಗಮನಿಸಿರಲ್ಲ, ಅವ್ರ ತಂದೆ ತಾಯಿಗೆ ತಿಂಗಳಿಗೆ ಬೇಕಾದ ಔಷಧಿ ತೊಗೊಂಡೋಗಿ ಕೊಟ್ಟಿರಲ್ಲ. ಆ ಥರದ್ದೇನೋ ಕೊಟ್ಟು ಒಳ್ಳೆ ಜನನೂ ಇದ್ದಾರೆ, ನಾನು ಎಲ್ಲರೂ ಕೆಟ್ಟೋಗಿದ್ದಾರೆ ಅಂತ ಹೇಳ್ತಿಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಲ್ಲಿ ಫಾರ್ವರ್ಡ್ ಮಾಡುವಂಥವ್ರು ಇವ್ರಿಗೆಲ್ಲರಿಗೂ ನಾನು ಮನವಿ ಮಾಡೋದೇನೆಂದರೆ, ಹೋಗಿ ನಿಮ್ಮ ಅಕ್ಕಪಕ್ಕದ ಮನೇಲಿ ಬಡವರಿದ್ದಾರೆ, ಬಾಡಿಗೆಯವರಿದ್ದಾರೆ, ಸಣ್ಣ ಸಣ್ಣ ವ್ಯಾಪಾರ ಮಾಡೋರಿದ್ದಾರೆ, ವೃದ್ಧರಿದ್ದಾರೆ, ಅವ್ರ ಮನೇಲಿ ಯಾರು ಹೇಳೋರಿಲ್ಲ, ಪಾಪ ಅವ್ರಿಗೇನು ಬೇಕು ಅಂತ ಕೇಳೋರಿಲ್ಲ. ಇವತ್ತು 2,000 ರೂಪಾಯಿ ಅವ್ರು ಕಾಪಾಡ್ತಾ ಇದೆ ಅವ್ರನ್ನ, ಇವತ್ತು 2,000 ರೂಪಾಯಿ ಅವ್ರು ಕಾಪಾಡ್ತಾ ಇದೆ. ನನಗೆ ನನ್ನ ಜೀವನದಲ್ಲಿ ನಾನು ಎಷ್ಟು ಸತಿ ಹಲವಾರು ಸತಿ ಮೆಲ್ಕು ಹಾಕಿದ್ದೀನಿ. ನಾನು ಏನಂದು ಮೆಲ್ಕು ಹಾಕಿದ್ದೀನಿ, ನಾವು ಚಿಕ್ಕವರಿದ್ದಾಗ ನಮ್ಮ ಹಳ್ಳೀಲಿ ಒಂದು ಸಣ್ಣ ಕರೆಂಟ್ ಬಿಲ್ ಕಟ್ಟೋಕ್ಕಾಗದೆ ಲೈನ್ಮೆನ್ ಕಟ್ಟು ಮಾಡುವಾಗ ನಾವೆಲ್ಲ ಗೋಗರ್ಕೋತಾ ಇದ್ವಿ. ಏನಂತ ಗೋಗರಿತಿದ್ವಿ, ಇನ್ನೊಂದು 3 ದಿನ ಸಮಯ ಕೊಡಿ, 5 ದಿನ ಕೊಡಿ, ಕಟ್ಬಿಡ್ತೀವಿ ಅಂತ. ಇವತ್ತು ಯಾವುದೋ ಒಂದು ಮಗಳು, ಎಲ್ಲ ಕುಟುಂಬಗಳು ಇವತ್ತು ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ. ಆ ಮಕ್ಕಳಿಗೆ ಅನ್ಸಲ್ವೇನೋ, ಇವತ್ತು ಈ ಎಕ್ಸಾಮ್ ಬರ್ತಾ ಇದೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀನಿ, ನಮ್ಮ ಮನೆ ಕರೆಂಟ್ ಹೊಟ್ಟೋದ್ರೆ ಎಲ್ಲ ಮಕ್ಕಳು ಮಾರ್ಕ್ಸ್ ತೆಗಿದ್ದಾರೆ, ನನ್ನ ಕತೆ ಏನಾಗುತ್ತೆ ಅಂತ ದುಃಖ ಬರಲ್ವೇನೋ? ಆ ಥರ ಒತ್ತಡದಲ್ಲ ಮಗು ಸಿಗಲ್ವೇನೋ? ಆ ಮಗು ಬದಲಾಗಿ ಅವ್ರಿಗೊಂದು ಸೌಲಭ್ಯ ಕೊಡ್ಬೇಕು ತಾನೆ. ಅದನ್ನು ಯೋಚನೆ ಮಾಡಿ ವಿದ್ಯುತ್ ಶಕ್ತಿ ಫ್ರೀ ಕೊಟ್ಟಿದ್ದಾರೆ. ವಿದ್ಯುತ್ ಶಕ್ತಿನ ಎಲ್ಲರೂ ಉಪಯೋಗಿಸ್ಕೋತೀರಿ. 96% ಜನ, 1,55,00,000 ಕುಟುಂಬಗಳು ಫಲಾನುಭವಿಗಳು ವಿದ್ಯುತ್ ಶಕ್ತಿಯ ಉಚಿತತೆಯಲ್ಲಿ. ಮೇಲ್ ಬರೋ ದುಡ್ಡು ಕಟ್ಟೋಕ್ಕೆ ಭಾಳಷ್ಟು ಜನ ಬೇಸರ ಮಾಡ್ಕೊಳ್ಳೋದು ನಾನು ನೋಡಿದ್ದೀನಿ ನನ್ನ ಮನೆ ಹತ್ರಕ್ಕೆ ಹೋದಾಗ. ಅಂದರೆ ಉಚಿತ ಕೊಟ್ಟರು ಒಂದು ಸ್ವಲ್ಪ ಕಟ್ಟೋಕ್ಕೆ ನಿಮ್ಗೆ ಇಷ್ಟು ಬೇಸರ ಇರುವಾಗ, ಯಾರೋ ಬಡವ ಅವಶ್ಯಕತೆ ಇರೋನಿಗೆ ಕೊಟ್ಟಾಗ ಅದನ್ನು ಸಮಾಧಾನದಿಂದ ಸ್ವೀಕರಿಸಿ ಸಮಾಜ ನಿರ್ಮಾಣ ಆಗಬೇಕಾಗಿದೆ. ಇಂಥ ಒಂದು ಸನ್ನಿವೇಶಗಳಲ್ಲಿ ಬಡವರಾಗೆ ಎಷ್ಟು ವರ್ಷ ಇಡೋಕ್ಕಾಗತ್ತೆ? ಈ ದೇಶದ ಬೆಳವಣಿಗೆಯಲ್ಲಿ ಕಾರ್ಮಿಕರ ಪಾತ್ರ ದೊಡ್ಡದಿದೆ, ಕೃಷಿಕರ ಪಾತ್ರ ದೊಡ್ಡದಿದೆ, ಆಟೋ ಚಾಲಕರು, ಕಾರು ಓಡಿಸುವಂಥವ್ರು, ಆಂಬುಲೆನ್ಸ್ ಓಡಿಸುವಂಥವ್ರು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು, ಪ್ಲಂಬರ್ ಕೆಲಸ ಮಾಡೋರು, ಕಟ್ಟಡ ಕಾರ್ಮಿಕರು, ಈ ರೀತಿಯಾದಂಥ ಕಾರ್ಖಾನೆ ಉದ್ಯೋಗಿಗಳು,
ಇವರು ಈ ದೇಶವನ್ನು ಕಟ್ತಾ ಇರ್ತಕ್ಕಂಥದ್ದಲ್ಲಿ ಮೇಜರ್ ಪಾತ್ರ ವಹಿಸ್ತಾ ಇದ್ದಾರೆ. ನಾವು IT BTಲಿದ್ದೀವಿ, ನಾವು ಸರ್ಕಾರಿ ನೌಕರಿದ್ದೀವಿ, ನಾವು ವ್ಯಾಪಾರ ಮಾಡ್ತೀವಿ, ನಾವೇ ಕಟ್ಬಿಡ್ತೀವಿ ಟ್ಯಾಕ್ಸು ಅಂದರೆ ಎಲ್ಲಿಂದ ಕಟ್ಬಿಡ್ತೀವಿ? ಇವರೆಲ್ಲ ವ್ಯಾಪಾರ ಮಾಡಿದ್ರೆ ಬರೋ ಲಾಭದಲ್ಲಿ ಕಟ್ಟೋದು ನಾವು ಟ್ಯಾಕ್ಸ್ನ. ದೇಶದ ಸಮಗ್ರ ಜನರು ತೊಡ್ಕೊಳ್ಳೋದ್ರಲ್ಲೇ ಮಾತ್ರ ನಮ್ಮ ಅಭಿವೃದ್ಧಿನೇ ಇದೆಯೇ ಹೊರತು ನಾವು ಅಷ್ಟೇ ಜನ ಇದ್ದರೆ ನಮ್ಗೆ ಇಷ್ಟು ನೌಕರಿನೂ ಸಿಗ್ತಿಲ್ಲ, ಇಷ್ಟು ವ್ಯಾಪಾರನೂ ಮಾಡೋಕ್ಕಾಗ್ತಿರಲ್ಲ. ಎಲ್ಲ ವರ್ಗದ ಜನರು ಮೊದಲು ನೀವು ಯೋಚನೆ ಮಾಡಿ, ನೀವು ಮಾಲ್ ಸಂಸ್ಕೃತಿ ತುಂಬ ಬೆಳೀತಿತ್ತು. ಯಾಕೆಂದರೆ ಉಳ್ಳವರು ಮಾತ್ರ ಖರ್ಚು ಮಾಡ್ತಾಯಿದ್ರು, ಬಡವ್ರ ಹತ್ರ ದುಡ್ಡಿರಲಿಲ್ಲ, ಹಸ್ತು ಮಲಗಿರ್ತಿದ್ರು, ಏನು ಮಾಡ್ತಿದ್ರು ಯಾರಿಗೂ ಗೊತ್ತಿರಲ್ಲ. ಇವತ್ತು ಆ ಬಡವನ ಕೈಲಿ ಅಕ್ಕಿ ಹೋಗಿದೆ, ಅನ್ನ ಮಾಡ್ತಾರೆ, ಜೊತೆಗೆ ಆ 2,000 ರೂಪಾಯಿ ಬಂದಿದೆ, ಖರ್ಚು ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕಿರಾಣಿ ಅಂಗಡಿಗಳಿಗೆ ವ್ಯಾಪಾರ ಆಗ್ತಿದೆ, ಹಣ್ಣು ಹಂಪಲುಗಳವ್ರಿಗೆ ವ್ಯಾಪಾರ ಆಗ್ತಿದೆ, ತರಕಾರಿಯವ್ರಿಗೆ ವ್ಯಾಪಾರ ಆಗ್ತಿದೆ, ಬೀದಿ ಬದಿ ಬರುವಂಥವ್ರು ವ್ಯಾಪಾರ ಆಗ್ತಿದೆ. ನೀವು ನೋಡಿ ತಳ್ಳು ಗಾಡಿ ಮೊದಲು ತಳ್ಕೊಂಬರೋರು ಕಷ್ಟಪಟ್ಟು, ಇವತ್ತು ಆ ವ್ಯಾಪಾರದವರೆಲ್ಲ ಮೈಕ್ ಹಾಕ್ಕೊಂಡು ಕ್ಯಾರೆಟ್ 25 ರೂಪಾಯಿ, ಟೊಮೊಟೊ 40 ರೂಪಾಯಿ ಅಂತ ಗಾಡೀಲಿ ಅನೌನ್ಸ್ ಮಾಡ್ಕೊಂಬಿಡ್ತಾರೆ. ಕೊಳ್ಳುವ ಶಕ್ತಿ ಜಾಸ್ತಿ ಆಗಿದೆ ಕೊನೆ ಮನುಷ್ಯಂಗೆ. ಎಷ್ಟು ವ್ಯಾಪಾರ ಟರ್ನ್ ಓವರ್ಗಳು ಜಾಸ್ತಿ ಆಗುತ್ತೋ ಸರ್ಕಾರಕ್ಕೂ ಕೂಡ ತೆರಿಗೆ ರೂಪದಲ್ಲಿ ಹಣ ಬರುತ್ತೆ. ಇವೆಲ್ಲವೂ ಸಮಾಜದ ಬೆಳವಣಿಗೆಯ ಅಂಗ. ಈ ಬೆಳವಣಿಗೆಯನ್ನು ಗಮನಿಸೇ ಪಂಚ ಗ್ಯಾರಂಟಿಗಳನ್ನ ತಂದದ್ದು. ನಿಮ್ಗೆ ಗೊತ್ತಿದೆ, ಹಿಂದೆ ದೇವರಾಜ ಅರಸು ಪೀರಿಯಡ್ಲಿ ಗ್ರ್ಯಾಜುಯೇಟ್ಸ್ ಆಗಿರೋರಿಗೆ ಸ್ಟೈಫಂಡ್ ಅಂತ ಕೊಟ್ಟರು ಪದವೀಧರರಿಗೆ. ಮತ್ತೆ ಇವತ್ತು ಕೊಟ್ಟಿದ್ದಾರೆ. ಯಾಕೆಂದರೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಯಾರೋ ಹೇಳ್ಬೋದು, ಎಷ್ಟು ಜನ ಕ್ಯಾಂಪಸ್ಲಿ ಸೆಲೆಕ್ಟ್ ಆಗ್ತಾರೆ, ಕ್ಯಾಂಪಸ್ಲಿ ಸೆಲೆಕ್ಟ್ ಆಗದಿದ್ದವ್ರ ಸ್ಥಿತಿ ಹೆಂಗಿದೆ? IT ಗ್ರ್ಯಾಜುಯೇಟ್ ಮಾಡ್ಕೊಂಡು 10,000 ದುಡಿಯೋರು, 15,000 ದುಡಿಯೋರು ಬದುಕೇನಿದೆ? ಅವ್ರ ಮಧ್ಯದಲ್ಲಿ ಕೆಲಸ ಹೋದಾಗ ಮತ್ತೊಂದು ಕೆಲಸ ಸಿಗ್ತಿದೆಯಾ ಅಂತ ಯಾರು ಗಮನಿಸ್ತಾ ಇದ್ದಾರಾ? ಯಾರೂ ಗಮನಿಸ್ತಾ ಇಲ್ಲ. ನಾವು ತುಂಬ ಎಲ್ಲ ಸರ್ಕಾರಗಳು ಜನಕಲ್ಯಾಣಕ್ಕೆ ಅಂತ ಹೇಳ್ತೀವಿ ನಾವು, ಆದರೆ ನಿಜವಾಗಿ ರೀಚ್ ಆಗಿರೋದು ಎಷ್ಟು? ನಿಜವಾಗಿ ರೀಚ್ ಆಗಿರೋದು ಗಮನಿಸ್ಬೇಕಲ್ಲ. ಆ ಕಾರಣಕ್ಕಾಗಿ ಯಾವ ಊರಲ್ಲಿ ಓದಿದ್ರೋ, ಯಾವ ಊರಲ್ಲಿ ನೆಲೆ ನಿಂತಿರ್ತಾರೋ, ಯಾವ ಊರಲ್ಲಿ ಬೆಳೆದ್ರೋ ಅಲ್ಲಿ ಉದ್ಯೋಗ ಸಿಗಲ್ಲ. ಡಿಪ್ಲೊಮೋದಾರರಿಗೆ 1,500 ಕೊಟ್ಟರೆ, ಪದವೀಧರರಿಗೆ 3,000 ಕೊಟ್ಟರೆ, ಎಲ್ಲಿ ಉದ್ಯೋಗ ಇದೆಯೋ ಅಲ್ಲೋಗಿ ನೆಲೆ ಕಂಡುಕೊಂಡು ಬಾಡಿಗೆ ಮನೆ ಹಿಡ್ಕೊಂಡು ತಮ್ಮ ಆಹಾರ ತಾವು ಮಾಡಿಕೊಂಡು ಅಲ್ಲೊಂದಷ್ಟು ಅಪ್ರೆಂಟಿಸು ಯಾವುದೋ ಸ್ಕಿಲ್ ಟ್ರೈನಿಂಗ್ ತೊಗೊಂಡು ಯಾವುದೋ ಉದ್ಯೋಗ ಪಡ್ಕೊಳ್ಳಿ ಅಂತ ಕೊಟ್ಟಿರ್ತಕ್ಕಂಥ ಸ್ಟೈಫಂಡ್ ಇದು. ಸೊ ನೀವು ಎಲ್ಲವನ್ನು ಕೇವಲವಾಗಿ ಮಾತಾಡೋದಾಗ್ಬಿಟ್ರೆ ಎಲ್ಲ ಜನರು ಬದುಕಬೇಕಲ್ಲ. ಎಲ್ಲರ ಹತ್ರನೂ ಕ್ಯಾಪಿಟಲ್ ಇದ್ದು ವ್ಯಾಪಾರ ಮಾಡ್ಬಿಡೋಕ್ಕೆ ಸಾಧ್ಯ? ಎಲ್ಲರೂ ಕ್ಯಾಪಿಟಲಾಗಿ ವ್ಯಾಪಾರನೇ ಮಾಡೋಕ್ಕೆ ಶುರು ಮಾಡಿದ್ರೆ ವ್ಯಾಪಾರ ಆಗ್ಬಿಡುತ್ತಾ? ವ್ಯಾಪಾರಗಾರರು ಒಂದಷ್ಟು % ಇರಬೇಕು, ದುಡಿಮೆದಾರರು ಒಂದಷ್ಟು ಜನ ಇರಬೇಕು, ಕೃಷಿಕರು ಒಂದಷ್ಟು ಜನ ಇರಬೇಕು, ಎಲ್ಲ ವರ್ಗದ ಕೆಲಸಗಳು ಮಾಡೋರು ಇರಬೇಕು. ಭಾರತ ವಿಭಿನ್ನ ಸಂಸ್ಕೃತಿ ಇರ್ತಕ್ಕಂಥ ಒಂದು ದೇಶ. ಇಲ್ಲಿ ಎಲ್ಲವೂ ಸಮತೋಲನವಾಗಿದ್ದಾಗ ಮಾತ್ರ ಆ ದೇಶ ಸಮೃದ್ಧಿ ಕಾಣೋಕ್ಕೆ ಸಾಧ್ಯ ಅಂತ ಒಂದು ಪ್ರಯತ್ನ ಕರ್ನಾಟಕದಲ್ಲಾಗಿದೆ. ಅದು ಯಶಸ್ವಿಯಾಗಿ ಮುಟ್ಟಿದೆ. ಆ ಕಾರಣಕ್ಕಾಗಿ ಜನರಲ್ಲಿ ಲವಲವಿಕೆ ಇದೆ. ನೀವು ಅಜ್ಜಿನ ಹೋಗಿ ಮಾತಾಡಿಸಿ, ಆ ಅಜ್ಜಿಗೆ ನೋವು ಸಾಕಷ್ಟಿರ್ಬೋದು, ಅನಾರೋಗ್ಯದ ಸಮಸ್ಯೆಗಳು ಬೇಕಷ್ಟಿರ್ಬೋದು, ಆದರೂ ಕೂಡ ಒಂದು ವಿಶ್ವಾಸ ಇದೆ, ನನಗೇನೋ ಆಗ್ತಾಯಿದೆ, ಈ ತಿಂಗಳಲ್ಲಿ ಏನೋ ಬರುತ್ತೆ ಅಂತ ಬ್ಯಾಂಕ್ ಕಡೆ ಮುಖ ನೋಡ್ತಾ ಇದೆ, ಅಜ್ಜಿ 2,000 ಬರುತ್ತೆ ಅಂತ. ಅದೇ 2001 ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. ನೋಡಿ, ಆ ವಿದ್ಯಾರ್ಥಿಗೆ ಅವನ ಸಂತೃಪ್ತಿ, ಅವನ ಸಂತೋಷ, ಅವನು ವರ್ಣಿಸಿದ ಮಾತು, ಆ 2,000 ರೂಪಾಯಿ ನನ್ನ ಬದುಕು ಹಿಂಗಾಯ್ತು ಅನ್ನಲ್ಲ, ಆ ಮನುಷ್ಯ ಬರಬೇಕಲ್ವಾ? ಎಲ್ಲ ಉಳ್ಳಂಥವ್ರು ತುಂಬ ಒಳ್ಳೆ ಕಾಲೇಜ್ಲಿ ಹಾಕಿ, ತುಂಬ ಒಳ್ಳೆ ಸ್ಕೂಲ್ ಹಾಕಿ, 3 ಕಡೆ ಟ್ಯೂಷನ್ ಕೊಡಿಸಿ ಆ ಮಕ್ಕಳೇ ಬರೋದಾದರೆ ಬಡ ಮಕ್ಕಳ ಮೇಲೆ ಬರೋದೆಲ್ಲಿ? ಈ ದೃಷ್ಟಿಕೋನವನ್ನು ನಾವು ನೋಡಬೇಕಾಗಿದೆ. ಒಂದು ಸಾಮಾಜಿಕ ನ್ಯಾಯ ಅನ್ನುವಂಥ ಕಲ್ಪನೆ ಏನಿದೆಯೋ ಆ ಪರಿಕಲ್ಪನೆ ನಿಜವಾಗಿ ಸಾಕಾರ ಆಗ್ತಿದೆ. ಈಗ ನಿಜವಾಗಿ ಸಾಕಾರ ಆಗುವಾಗ ನಾವು ಸಹನೆಯಿಂದ, ಸಂಯಮದಿಂದ ಸ್ವೀಕರಿಸಬೇಕಾಗಿದೆ. ಸರ್ವರಿಗೂ ತಲುಪುತ್ತೆ ಅನ್ನುವಾಗ ಸಂತೋಷದಿಂದ ಅದನ್ನು ಒಪ್ಕೋಬೇಕಾಗಿದೆ. ಅದು ಒಪ್ಕೊಳ್ಳೋದು ಬಿಟ್ಬಿಟ್ಟು ಅದನ್ನು ಕೇವಲವಾಗಿ ಮಾತಾಡುವಂಥದ್ದು ಸರ್ವತಾ ಒಳ್ಳೆಯದಲ್ಲ. ಅದನ್ನು ಬೇರೆ ದೃಷ್ಟಿಕೋನದಲ್ಲಿ ಮಾತಾಡುವಂಥದ್ದು, ಮಹಿಳೆಯರು ಏನೋ ಆಗ್ತಿದ್ದಾರೆ, ಇವೆಲ್ಲ ಯಾವುದೂ ಅಲ್ಲ. ಈ ಸಮಾಜ ನಿಂತ ನೀರಲ್ಲ ಇದು. ಈ ನಾನು ಹೇಳಿದ್ನಲ್ಲ, ನಮ್ಮ ದೇಶದ ಪ್ರಪಂಚದಲ್ಲಿ ಎಲ್ಲ ಕಡೆ ಆರ್ಥಿಕ ಮುಗ್ಗಟ್ಟು ಬಂತು, ಆದರೆ ಭಾರತ ಅಂತ ಮುಗ್ಗಟ್ಟು ಎದುರಿಸಲಿಲ್ಲ. ಯಾಕೆ ಎದುರಿಸಲಿಲ್ಲ ಅಂತಂದರೆ, ನಮ್ಮ ಕುಟುಂಬ ಪದ್ಧತಿಯ ತಾಯಿಯ ಹೊಣೆಗಾರಿಕೆ ಜಾಸ್ತಿ ಇರೋದ ಕುಟುಂಬದಲ್ಲಿ ಆಕೆ ಎಂಥ ಕಷ್ಟದಲ್ಲೂ ನಿರ್ವಹಣೆ ಮಾಡುವಂಥ ಬದುಕನ್ನು ಕಟ್ಟಿಯಾಳೆ. ಅಂಥ ಒಂದು ಮಹಿಳೆಯನ್ನು ನಾವು 2,000 ಕೊಟ್ಟ ತಕ್ಷಣ ದಾರಿ ತಪ್ತಾರೆ ಅನ್ನುವಂಥ ಮಾನಸಿಕತೆಗಳಿದೆಯಲ್ಲ, ಅದರಿಂದ ಈಚೆ ಬರೋಣ. ಎಲ್ಲರಿಗೂ ನಮ್ಮಂಗೆ ಎಲ್ಲರೂ ಬದುಕುವಂಗಾಗಲಿ, ಅವ್ರಿಗೂ ಅವಕಾಶ ಸಿಗಲಿ ಅಂತ ಯೋಚನೆ ಮಾಡೋಣ. ಅಂಥ ಒಂದು ದಿವಸ ಬಂದಿದೆ. ಇದು ಅವಕಾಶ ಕೊಡಬೇಕು. ಯಾರೋ ಏನೂ ಇಲ್ಲದೆ ಇದ್ದವರು ಇವತ್ತೆಲ್ಲೋ ಒಂದು TV ತಗೋತಾರೆ, ಸಂತೋಷ ಪಡ್ತಾರೆ. ಅವ್ರ ಸಂತೋಷ, ಅಪಾರವಾದ ಸಂತೋಷ ನಾವು ನೋಡಿದಾಗ ಅನಿಸುತ್ತೆ ನಮಗೆ, ನೋಡಿ ಅವ್ರ ಮನೆಗೆ ಒಂದು TV ಬಂದ ತಕ್ಷಣ ಎಷ್ಟು ಆನಂದ ಆಗ್ತಿದೆ ಅಂತ. ಯಾರ್ದೋ ಮನೆ ಫ್ರಿಡ್ಜ್ ಬಂದರೆ ಸಂತೋಷ ಆಗುತ್ತೆ. ಒಂದು ತಾಯಿ, ನಾನು ಮೊನ್ನೆ ಓಟ್ ಕೇಳಕ್ಕೆ ಹೋದೆ, ಅವಳೇನು ಹೇಳಿದ್ಲು, ಅವಳು ತಾಲಿನ ಹಿಂಗೆ ತೋರಿಸ್ಬಿಟ್ಟು ಹೇಳಿದ್ಲು, ನನ್ನ ಗಂಡಂಗೆ ಹುಷಾರಿರಲಿಲ್ಲ, ಇದನ್ನು ಅಡ ಇಟ್ಬಿಟ್ಟಿದ್ದೆ, ಅವ್ನು ಕೇಳ್ದೆ ಹೆಂಗೆ ಬಿಡಿಸ್ಕೋತಿ ಅಂತ, 2,000 ಬರುತ್ತೆ ಕೊಟ್ಟು ಬಿಡಿಸ್ಕೋತೀನಿ, ಬಿಡಿಸ್ಕೊಂಬಂದೀನಿ ಅಂತ ತಾಲಿ ಹೆಂಗೆ ತೋರಿಸಿದ್ಲು. ಅವಳ ಜಾಗದಲ್ಲಿ ನಿಂತು ನೋಡಿದಾಗ ಮಾತ್ರ ಇದು ಅರಿವಾಗುತ್ತೆ.
ನಾವು ಬೇರೆ ಜಾಗದಲ್ಲಿ ಎಲ್ಲೋ ಕೂತ್ಕೊಂಡು ಐಷಾರಾಮಿ ಜಾಗದಲ್ಲಿ ಕೂತ್ಕೊಂಡು ನಾವು ಬದುಕನ್ನು ಕಂಡಂಥವರು ಯಾವುದೋ ಕೇವಲವಾಗಿ ಮಾತಾಡೋದು, ಬಂದಂಥ ಆ ಥರದ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡೋದು ಸರ್ವತಾ ಒಳ್ಳೆಯದಲ್ಲ. ಇದು ನನ್ನ ಮನವಿ ಏನಂತಂದರೆ, ನಿಮಗೆ ಅಕಸ್ಮಾತ್ ತುಂಬ ಚೆನ್ನಾಗಿದ್ದೀರಿ ನೀವು ಅಂದರೆ, ನಿಮ್ಗೆ ಈ ಯೋಜನೆಗಳು ಬೇಡ ಅಂದರೆ ಔದಾರ್ಯತೆ ತೋರಿಸಿ ಬಿಟ್ಬಿಡಿ. ಇನ್ನಷ್ಟು ಜನ ಬಡವ್ರಿಗೆ ಹೋಗುತ್ತೆ, ನಿಮ್ಮದೂ ಅವ್ರು ಕೊಡೋಣ. ದಯವಿಟ್ಟು ಬೇಡ. ಬಡವರನ್ನು ನೀವು ಹಗುರವಾಗಿ ನೋಡಬೇಡಿ, ದುಡಿಯುವ ವರ್ಗವನ್ನು ಹಗುರವಾಗಿ ನೋಡಬೇಡಿ, ಕೃಷಿಕರನ್ನ ಹಗುರವಾಗಿ ನೋಡಬೇಡಿ. ಇವತ್ತು ಫುಡ್ ಸೆಕ್ಯೂರಿಟಿ ಬಿಲ್ ಇದೆ. ಫುಡ್ ಸೆಕ್ಯೂರಿಟಿ ಬಿಲ್ನ UPA ಸರ್ಕಾರ ತಂತು. ಫುಡ್ ಸೆಕ್ಯೂರಿಟಿ ಬಿಲ್ನಲ್ಲಿ ಈಗ 5 kg ಅಕ್ಕಿಯನ್ನು ಕೊಡ್ತಿದ್ದೀರಿ. 5 kg ಅಕ್ಕಿ ಕೇಂದ್ರ ಸರ್ಕಾರ ಉಚಿತವಾಗಿ ಕೊಟ್ಟರೆ ಅದ್ರ ಬಗ್ಗೆ ಯಾರೂ ಎರಡನೇ ಧೋರಣೆ ಇಲ್ಲ. ಅದು ಒಳ್ಳೆಯ ಯೋಜನೆ ಅನ್ನೋದು. ಇನ್ನು 5 kg ಎಕ್ಸ್ಟ್ರಾ ಈ ಸಿದ್ದರಾಮಯ್ಯನವ್ರು ಕೊಡ್ತಾನೆ. ಅವ್ರ ಆಲೋಚನೆ ಅರ್ಥ ಮಾಡ್ಕೊಳ್ಳಿ. ಅತ್ಯಂತ ಕಡು ಬಡತನದಿಂದ ಗ್ರಾಮೀಣ ಬದುಕಿನಿಂದ ಬಂದವರು. ಅವರೊಂದು ಸತಿ ಮೊದಲನೇ ಸತಿ ಮುಖ್ಯಮಂತ್ರಿ ಆದಾಗ ಅವ್ರು ಹೇಳ್ತಾರೆ, ಅವರು ಹಳ್ಳಿಗಾಡಿನಲ್ಲಿ ಅನ್ನ ಮಾಡುವಂಥ ಮನೆಗಳೇ ಕಡಿಮೆ ಇತ್ತು. ಅನ್ನ ಮಾಡಿದ್ರೆ ಅಕ್ಕಪಕ್ಕದವ್ರು ಬಂದು ನಿಂತ್ಕೊಳ್ಳೋರು, ನನ್ನ ಮಗುಗೆ ಹುಷಾರಿಲ್ಲ ಒಂಚೂರು ಅನ್ನ ಕೊಡಿ ಅಂತ. ಅನ್ನ ಅರಗು ಆಹಾರ, ಬೇಗ ಹುಷಾರಿಲ್ಲದವ್ರಿಗೆ ಬೇಗ ಅರಗುತ್ತೆ ಅಂತ ಅನ್ನಕ್ಕೆ ಬಂದು ಕೇಳಿದ್ರು. ಯಾವ ಜನರಿಗೂ ಆ ಥರದ್ದು ಬರಬಾರ್ದು, ಹಸಿವು ಮುಕ್ತ ಕರ್ನಾಟಕ ಆಗಬೇಕು, 2 ಹೊತ್ತು ಊಟ ಮಾಡಲಿ ಅಂತ ಹೇಳ್ಬಿಟ್ಟು 7 kg ಅಕ್ಕಿ ಕೊಟ್ಟೆ ಅಂತ ಹೇಳಿದರು. ಅದನ್ನೇ ಆಮೇಲೆ 5 kg ಇಳಿಸಿದ್ರು. ಮತ್ತೆ ಸಿದ್ದರಾಮಯ್ಯನವ್ರು ಬಂದರು, ಈಗ 10 kg ಮಾಡಿದ್ರು. 7 kg ಸಾಕಿತ್ತಲ್ಲ ಯಾಕೆ? ಈಗ ಅನಿಸ್ತು ಅವ್ರಿಗೆ 2 ಹೊತ್ತು ಬೇಡ 3 ಹೊತ್ತು ಊಟ ಮಾಡಲಿ, ದೃಢಕಾಯವಾಗಿರಲಿ ಅಂತ 10 kg ಅಕ್ಕಿ ಕೊಡ್ತಿದ್ದಾರೆ. ಅದನ್ನು ನೀವು ಹೆಂಗೆ ಮಾಡ್ತೀರಿ ಅಂದರೆ ಅರ್ಥ ಏನಿದೆ? 5 kg ಕೇಂದ್ರದವ್ರು ಕೊಟ್ಟರು ಅಂತ ಹೆಮ್ಮೆಯಿಂದ ಹೇಳೋರು, ಇನ್ನು 5 kg ಕೊಡ್ತಿರೋದು ಸಂತೋಷವಾಗಿ ಸ್ವೀಕರಿಸಿ. ಬಡೋಗ್ತಾರೆ ಹೋಗ್ತಾ ಇದೆ, ಸ್ವೀಕರಿಸಿ, ಸಂತೋಷವಾಗಿ ಸ್ವೀಕರಿಸಿ. ನೀವು ರೈತರಿಗೆ 6,000 ಕೊಡ್ತೀವಿ 3 ಇನ್ಸ್ಟಾಲ್ಮೆಂಟ್ಲಿ ಅಂದ ತಕ್ಷಣ ದೇಶದಲ್ಲೆಲ್ಲ ಹೆಂಗೆ ಪ್ರಚಾರ ಮಾಡೋ ಒಳ್ಳೆ ಕೆಲಸ ಅದು, ನಾನು ಒಪ್ತೀನಿ. ಆದರೆ 2,000 ತಿಂಗಳಂಗೆ ಕೊಡ್ತೀನಿ ಒಂದು ಮನೆಗೆ ಅಂದಾಗ ಇನ್ನೂ ಎಷ್ಟು ಕುಟುಂಬದಲ್ಲಿ ಸಂತೋಷ ಆಗಿದೆ ಅಲ್ವಾ? ಅದನ್ನು ಸ್ವೀಕರಿಸಿ. ಇನ್ನಷ್ಟು ಜನರ ಕಲ್ಯಾಣ ಮಾಡುವಂಥ ಯೋಜನೆಗಳು ಬಂದಾಗ, ಒಂದು ಬಂದಾಗ ಚೆನ್ನಾಗಿದೆ, ಇನ್ನೊಂದು ಬಂದಾಗ ಚೆನ್ನಾಗಿಲ್ಲ ಅನ್ನೋಂಥ ಆ ಕಪ್ಪು ಗಾಜಿನಿಂದ ನೋಡೋದು ಬೇಡ. ಯಾರೇ ಮಾಡಿರೋದು ಒಳ್ಳೆಯದೇನೆ. ಯಾವ ವ್ಯಕ್ತಿ ಮಾಡಲಿ, ಯಾವ ನೇತೃತ್ವದ ಸರ್ಕಾರ ಮಾಡಲಿ, ಯಾವ ಪಕ್ಷದ ಸರ್ಕಾರ ಮಾಡಲಿ, ಆಮೇಲೆ ಯಾವ ಯೋಜನೆಯೂ ಇಂಥ ವರ್ಗಕ್ಕೆ ಅಂತ ಮಾಡಿಲ್ಲ. ಎಲ್ಲ ವರ್ಗಕ್ಕೆ ಮಾಡಿದ್ದಾರೆ, ಎಲ್ಲ ಧರ್ಮಕ್ಕೆ ಮಾಡಿದ್ದಾರೆ, ಎಲ್ಲ ವಯೋಮಾನಕ್ಕೆ ಮಾಡಿದ್ದಾರೆ. ಎಷ್ಟೋ ಮಂದಿ ಹೇಳ್ತಾರೆ, ನಾವು ಹೋದಾಗಲೂ ಕೂಡ 2,000 ರೂಪಾಯಿ ಬರ್ತಿದ್ಯಾ ತಾಯಿ ಅಂದರೆ ನಮ್ಮ ಅತ್ತೆ ಬರ್ತಿದೆ ಅಂತಾರೆ. ಅಂದರೆ ಈ ಥರದ್ದು ಇದೆ ಸಮಾಜದಲ್ಲಿ. ಹಂಗಿರ್ತಾರೆ ಅಂದರೆ ನನಗೂ ಬರಲಿ ಅನ್ನೋ ಒಂದು ಆಸೆಗೆ ಹೇಳೋದೇ ಹೊರತವರು, ನನ್ನ ಅತ್ತೆಗೆ ಬರ್ತಿದೆ ಅನ್ನೋದು ಅದನ್ನೂ ಕೂಡ ವ್ಯಂಗ್ಯ ಮಾಡೋರು ಇದ್ದಾರೆ. ಮನೆಗಳೆಲ್ಲ ಒಡೆದೋಯ್ತು ಅಂತ ಹೇಳುವಂಥ ವ್ಯಂಗ್ಯ ಮಾಡೋರು ಇದ್ದಾರೆ. ಆದರೆ ಮನೆ ಒಳಗೆ ಇಟ್ಕೊಂಡಿರೋ ಅಪ್ಪ ಅಮ್ಮಂಗೆ ಒಂದೊತ್ತು ಔಷಧಿ ತಂದು ಕೊಡದೇ ಇದ್ದವರು, ಒಂದೊತ್ತು ಊಟ ಆಯ್ತಾ ಅಂತ ಕೇಳದೇ ಇದ್ದವರು ಈ ಮಾತುಗಳು ಆಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಸೊ ಅದರಿಂದ ಅದ್ರ ಬಗ್ಗೆ ತುಂಬ ಏನು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಸರ್ಕಾರ ಈ ರೀತಿಯಾದಂಥ ಯೋಜನೆಗಳನ್ನ ತರಬೇಕು. ಕಟ್ಟಕಡೆಯ ನನಗೆ ಮನಸ್ವಿನಿ ಯೋಜನೆ ಬಗ್ಗೆ ನಾನು ನೋಡಿದಾಗ ಅತೀವ ಸಂತೋಷ ಆಯಿತು. ವಿಡೋ ಯಾವ 40 ವರ್ಷಕ್ಕಿಂತ ಹೆಚ್ಚು ಮದುವೆ ಆಗದೆ ಉಳ್ಕೊಳ್ಳೋ ಮಹಿಳೆ ಇದ್ದಾಳೋ, ಅವಳಿಗೆ ಉದ್ಯೋಗ ಇದ್ದರೆ ಅವಳು ಬದುಕೊಂಡು ಹೋಗ್ಬಿಡ್ತಾಳೆ. ಉದ್ಯೋಗ ಇಲ್ಲ ಅಂದರೆ ಮನೆಗೆ ಹೊರೆ ಅನ್ಕೋತಿದ್ರು ಒಂದು ಕಾಲದಲ್ಲಿ. ಆ ತಾಯಿಯನ್ನು ಗುರುತಿಸಿ ಆಕೆಗೆ ಮಾಸಿಕ 3,000 ಬಂದರೆ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಬದುಕೊಂಡು ಹೋಗೋದಿಲ್ಲೇನೋ? ಅವಳಿಗೆ ಒಳಗಡೆ ಚಿಂತೆ ಕಾಡ್ತಿರಲ್ವೇನೋ? ನಾನು ಏನೋ ಮದುವೆ ಆಗದೆ ಉಳ್ಕೊಂಬಿಟ್ಟೆ, ನನ್ನ ಸ್ಥಿತಿ ಹಿಂಗಾಯಿತು, ನನಗೆ ಸರಿ ಉದ್ಯೋಗ ಸಿಕ್ಕಲಿಲ್ಲ ಅಂತ ಅನಿಸ್ತಿರ್ಲಿಲ್ವೇನೋ? ಅಂಥ ಯೋಜನೆಗಳು ಮಾಡಿದಾಗ ಜನಪರ ಯೋಜನೆಗಳನ್ನ ಸ್ವೀಕರಿಸಿ. ನಮಗೆ ಅರ್ಥ ಆಗಲ್ಲ, 50 ಕಿಲೋಮೀಟ್ರಿಂದ ಬರ್ತಾರೆ ಕೂಲಿ. ನಮ್ಮ ಮನೆಗೆ ಕಟ್ಟಡ ಕೆಲಸಕ್ಕೆ ಬರುವಂಥವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಸರ್ಕಲ್ಗಳು ನಿಂತ್ಕೋತಾರಲ್ಲ, ಕೇವಲವಾಗಿ ನೀವು ನೋಡ್ತಿರಲ್ಲ, ಅವರು 50 ಕಿಲೋಮೀಟ್ರಿಂದ ಬೆಳಗ್ಗೆ 6 ಗಂಟೆಗೆದ್ದು 7 ಗಂಟೆಗೆದ್ದು ಟ್ರೈನ್ಲಿ ಬಂದಿರ್ತಾರೆ. ಇಲ್ಲಿ ಬಂದು ದುಡಿದು ಅವರು ಎಷ್ಟೋ ಕಾರಣದಲ್ಲಿ ಅವ್ರು ದುರಭ್ಯಾಸಕ್ಕೂ ಒಂದಷ್ಟು ಹಣ ಖರ್ಚು ಮಾಡ್ಬೋದು. ಆದರೆ ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿರ್ದಿರು. ಇವತ್ತು ಇಂದಿರಾ ಕ್ಯಾಂಟೀನ್ಲಿ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಸಿಗ್ತಾಯಿದೆ. ಅದು ಅವನು ಅನಾರೋಗ್ಯ ಪೀಡಿತನಾದರೆ ದೇಶದ ಮೇಲೆ ಹೊರೆ ಆಗುತ್ತೆ. ಅವನು ಆರೋಗ್ಯವಂತನಾಗಿದ್ದರೆ, ಸಶಕ್ತನಾಗಿದ್ದರೆ ಮತ್ತಷ್ಟು ದುಡಿತಾನೆ. ದೇಶಕ್ಕೆ ಅದೇ GDP ಗ್ರೋತ್ ಜಾಸ್ತಿ ಮಾಡುವಂಥದ್ದು. ಅಂಥವೆಲ್ಲ ಕಾರಣಗಳಿಂದ ದೇಶದ ಅಭಿವೃದ್ಧಿ ಆಗ್ತಿದೆ ಹೊರತು ಒಂದೇ ಕಾರಣಗಳಿಂದ, ಬರೀ IT-BT ಎಕ್ಸ್ಪೋರ್ಟಿಂದ, ಬರೀ ತಂತ್ರಜ್ಞಾನದಿಂದ ಯಾವ ದೇಶವೂ ಮುಂದೆ ಹೋಗೋಕ್ಕಾಗಲ್ಲ. ಇವತ್ತು ಮುಂದುವರಿತಿರೋ ದೇಶಗಳು ಯಾವುದಿರೋದು? ಅತಿ ದಟ್ಟಣೆ ಜನಸಂಖ್ಯೆ ಇರ್ತಕ್ಕಂಥ ಚೀನಾ ಮತ್ತು ಭಾರತವೇ ಹೊರತು ಬೇರೆ ದೇಶಗಳಲ್ಲ. ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಿದೆ. ಜನಸಂಖ್ಯೆಯೇ ಆಸ್ತಿ. ಜನಸಂಖ್ಯೆಯನ್ನು, ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಇಂಥ ಯೋಜನೆಗಳು ರೂಪಿತವಾಗಿವೆ. ಅಂಥ ಯೋಜನೆ ರೂಪಿಸಿದಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಕಲ್ಯಾಣಗಳು ಕೊಟ್ಟಿದೆ. ಅದನ್ನು ಸಂತೃಪ್ತ ಜನರೇನು ತೊಗೊಂಡಿದ್ರು, ಕೃತಜ್ಞತೆಯಿಂದ ಮತ ಕೊಡಿ. ಇನ್ಯಾರೋ ಇದ್ದರೆ ನೀವು ಒಳ್ಳೆಯ ಯೋಜನೆಗಳು ಕೊಡಿ, ನಿಜವಾದ ಯೋಜನೆಗಳು ಕೊಡಿ, ಅರ್ಹರ ಯೋಜನೆಗಳು ಕೊಡಿ. ಅವತ್ತು ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತಾರೆ. ಅದಕ್ಕೆ ಆತಂಕಗೊಳ್ಳದಾಗಿ ನಿರಾಶೆಯಿಂದ ಏನೇನೋ ಮಾತಾಡೋದು, ಸಾಂದರ್ಭಿಕವಾಗಿ ಏನೋ ಮಾತಾಡೋದು, ವ್ಯಂಗ್ಯ ಮಾತಾಡೋದನ್ನ ಮತ್ತೊಮ್ಮೆ ಕಳಕಳಿಯ ಮನವಿ ಮೂಲಕ ಕೇಳ್ತಾ ಇದ್ದೀನಿ. ಅದನ್ನು ನಿಲ್ಲಿಸಿ ನಿಮ್ಮ
ಒಳಗಿನ ನಿಮ್ಮ ಇದು ಆತ್ಮವಂಚನೆ ಯಾಕೆ ಮಾಡ್ಕೋತೀರಿ? ಯೋಜನೆನೂ ತಗೋತೀರಿ, ಯೋಜನೆ ವಿರುದ್ಧನೂ ಮಾತಾಡ್ತೀರಿ, ಅದು ಆತ್ಮವಂಚನೆ ಅಲ್ವೇನೋ? ಆ ಥರ ಮಾಡಬಾರ್ದು. ಈ ದೇಶದ ಸಂಸ್ಕೃತಿಲಿ ಅದಿಲ್ಲ. ಈ ದೇಶದ ಸಂಸ್ಕೃತಿಲಿರೋದು ಉಪ್ಪು ಕೊಟ್ಟರು ಉಪ್ಪಿನವ್ರು ನೆರಿ ಅಂತ ಹೇಳಿದ್ರು ನಮ್ಮ ಹಿರಿಯರು. ನೀವು ಅಷ್ಟೊತ್ತು ಬೇಡಿ, ಇವತ್ತಿಗಾರು ನೆರಿ, ಅಷ್ಟಾರು ಮಾಡೋಣ, ಸಮಾಜ ಒಳ್ಳೆ ರೀತಿಯಲ್ಲಿ ಕಟ್ಟೋಣ, ಅದಕ್ಕಾಗಿ ಹೆಜ್ಜೆ ಹಾಕೋಣ. ಸರ್, ಒಂದು ಕಡೆ ಈಗ ಕೇಂದ್ರ ಸರ್ಕಾರ ಅಂತಂದರೆ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ರಾಷ್ಟ್ರೀಯ ಮಟ್ಟದಲ್ಲಿ 1 ಲಕ್ಷ ರೂಪಾಯಿಯನ್ನು ಮಹಿಳೆಯರಿಗೆ ಕೊಡ್ತೀವಿ ಅನ್ನೋಂಥ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದೀರಾ. ಅದನ್ನು ಮಹಿಳೆಯರಿಗೆ ತಲುಪಿಸುವಂಥ ಕೆಲಸ ನಡೀತಾ ಇದೆ ಮತ್ತು ಅದ್ರ ಬಗ್ಗೆಯೂ ಸಹ ಟೀಕೆಗಳು ವ್ಯಕ್ತ ಆಗ್ತದೆ. ಯಾಕಂದರೆ ರಾಜ್ಯ ಆಯಿತು, ಈಗ ದೇಶವನ್ನೇ ಲೂಟಿ ಮಾಡುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು ಟೀಕೆ ವ್ಯಕ್ತ ಆಗ್ತಿದೆ. ನಾನು ನಿಮ್ಗೆ ಏನು ಹೇಳೋದು ಅಂದರೆ, ಈ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಕೊಟ್ಟು ಮಾತನ್ನು ನಡೆದಿದೆ. ಆ ಥರ ದೇಶದಲ್ಲಿ ಅವಕಾಶ ಬಂದರೆ ಮಾಡ್ತಾರೆ ಅನ್ನುವಂಥ ವಿಚಾರ ಇಟ್ಟು ಅವ್ರು ಹೇಳ್ತಾ ಇದ್ದಾರೆ. ಸೊ ನಾವು ನಮ್ಮ ರಾಜ್ಯ ಫಸ್ಟ್ ಬಲಿಷ್ಠ ಮಾಡೋಣ, ಆಮೇಲೆ ಮುಂದೆ ಬೇರೆಲ್ಲರೂ ಕೂಡ ಸಹಜವಾಗಿಯೇ ದೇಶದಲ್ಲಿ ಬಲಿಷ್ಠ ಆಗುತ್ತೆ. ಕರ್ನಾಟಕದ ನೋಡು, ಕಾಂಗ್ರೆಸ್ ಸರ್ಕಾರ ಇಂಥ ಯೋಜನೆಗಳು ಹೇಳಿದರು, ಅದನ್ನು ಅನುಷ್ಠಾನಗೊಳಿಸಿದ್ದಾರೆ ಎಂದ ತೀರ್ಮಾನಕ್ಕೆ ಜನ ಬಂದರೆ ದೇಶದಲ್ಲಿ ತಾನೇ ಸಹಜವಾಗಿ ದೇಶದಲ್ಲೂ ಬರುತ್ತೆ. ಆಮೇಲೆ ಮುಂದಿನ ಯಾರ್ಯಾರು ಯಾವ್ಯಾವ ಪಕ್ಷಗಳು ಏನೇನು ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಈಡೇರಿಸೋಕ್ಕೆ ಕ್ರಮಗಳನ್ನ ಸರ್ಕಾರದ ಮುಖಾಂತರ ತಗೋತಾರೆ. ಸರ್, ಈಗ ನೀವು ಚಾಮರಾಜನಗರ ಆ ಭಾಗದಲ್ಲೂ ನೀವು ಅಲ್ಲಿ ನೇಟಿವ್ ಇದ್ದೀರಿ. ಸೊ ಆ ಭಾಗಕ್ಕೂ ಚುನಾವಣಾ ಪ್ರಚಾರಕ್ಕೆ ಹೋಗ್ತೀರಾ? ಫಸ್ಟ್ ಫೇಸ್ ಮುಗಿದ ತಕ್ಷಣ ಸೆಕೆಂಡ್ ಫೇಸ್ಗೂ ಕೂಡ ಪ್ರಚಾರಕ್ಕೆ ಹೋಗ್ತೀರಾ ಅಂತ? ನಮ್ಮೂರಿಗೆ ನಾನು ಮೊದಲೇ ಹೋಗಿದ್ದೆ. ಅಲ್ಲಿ ನಮ್ಮೂರನ್ನ ಎಲ್ಲ ವರ್ಗದ ಜನರನ್ನು ಸೇರಿಸಿ ಮನವಿ ಮಾಡಿ ಅವರು ಸಂತೋಷಪಟ್ಟಿದ್ದಾರೆ. ಅಲ್ಲೆಲ್ಲ ಕ್ಯಾಂಪೇನ್ ಮಾಡಿಬಿಟ್ಟು ಬಂದಿದ್ದೀನಿ. ಈಗೇನಿದ್ರು ನಮ್ಮ ಕ್ಷೇತ್ರ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ನಮ್ಮ ಗಮನ ಹರಿಸ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಎಚ್ ವಿ ರಾಜೀವ್ ಅವರ ಮಾತಾಗಿರುವಂಥದ್ದು. ಅಂದರೆ ಸುದೀರ್ಘವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸವಿಸ್ತರವಾಗಿ ಕೂಡ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ್ ಕರ್ನಾಟಕ, ಮೈಸೂರು.